ಕೊಡಗು ಜಿಲ್ಲೆಯಲ್ಲಿ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಿ ಹೋಮ್ ಸ್ಟೇ ವಿಲ್ಲಾ ಕುಟ್ಟಾ ಗ್ರಾಮದಲ್ಲಿರುವಂತಹ ದೇವಿ ಹೋಮ್ ಸ್ಟೇ ವಿಲ್ಲಾದ ಮಾಲೀಕನಿಗೆ ಇದೀಗ ಜಾಮೀನು ಸಿಕ್ಕಿದೆ. ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿರುವಂಥದ್ದು. ಈ ಮೂಲಕ ಹೋಮ್ ಸ್ಟೇ ಮಾಲೀಕ ವಿಶಾಲ್ ಪೊನ್ನಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಸಿಗುವ ಮೂಲಕ ಷರತ್ತುಬದ್ಧ ಬೇಲ್ ಸಿಕ್ಕಿದೆ. ವಿರಾಜಪೇಟೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ಕರೆದಾಗಲೆಲ್ಲ ವಿಚಾರಣೆಗೆ ಹಾಜರಾಗಬೇಕು, ಹಾಗೆ ಸಾಕ್ಷ್ಯಗಳನ್ನು ನಾಶಪಡಿಸಬಾರದು ಅಂಥೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ನ್ಯಾಯಾಲಯ. ಅತ್ಯಾಚಾರ ಆರೋಪಿಗೆ ಮಾತ್ರ, ಅಂದರೆ ಈ ಪ್ರಕರಣದಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿತ್ತು. ಓರ್ವ ಅತ್ಯಾಚಾರ ಆರೋಪಿ ಆ ಹೋಮ್ ಸ್ಟೇನಲ್ಲಿ ಹೆಲ್ಪರ್ ಆಗಿದ್ದಂತಹ, ಹೌಸ್ ಕೀಪರ್ ಆಗಿದ್ದಂತಹ ವ್ಯಕ್ತಿ, ಮತ್ತೊಬ್ಬ ಆ ಹೋಮ್ ಸ್ಟೇಯ ಮಾಲೀಕ. ಈಗ ಜಾಮೀನು ಸಿಕ್ಕಿರುವಂಥದ್ದು ಹೋಮ್ ಸ್ಟೇಯ ಮಾಲೀಕರಿಗೆ ಮಾತ್ರ. ಅತ್ಯಾಚಾರ ಪ್ರಕರಣದ ಆರೋಪಿ ಏನಿದ್ದಾನೆ ಆತನಿಗೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ ಈಗಲೂ ಕೂಡ ಮುಂದುವರೆದಿದೆ. ವಿಶಾಲ್ ಪೊನ್ನಪ್ಪ ಆ ಹೋಮ್ ಸ್ಟೇಯ ಮಾಲೀಕರೇನಿದ್ದಾರೆ ಅವರಿಗೆ ಸದ್ಯ ವಿರಾಜಪೇಟೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ವಿಧಿಸಿದೆ. ಕರೆದಾಗಲೆಲ್ಲ ನೀವು ವಿಚಾರಣೆಗೆ ಹಾಜರಾಗಬೇಕು, ಸಾಕ್ಷ್ಯಗಳನ್ನು ನಾಶಪಡಿಸೋದಕ್ಕೆ ಮುಂದಾಗಬಾರದು ಅನ್ನುವ ಕಂಡೀಷನ್ಗಳನ್ನು ನೀಡಿರುವಂಥದ್ದು. ನಮ್ಮ ಕೊಡಗು ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಷರತ್ತುಬದ್ಧ ಜಾಮೀನನ್ನು ಹೋಮ್ ಸ್ಟೇ ಮಾಲೀಕನಿಗೆ ನೀಡಿರುವಂಥದ್ದು, ಏನೆಲ್ಲ ಕಂಡೀಷನ್ಗಳಿದೆ, ಹಾಗೆ ಆರೋಪಿಯ ವಿಚಾರಣೆ ಯಾವ ಹಂತದಲ್ಲಿದೆ? ಎಸ್ ನವೀನ್, ನೀನು ಕೊಡಗು ಜಿಲ್ಲೆಯ ಕುಟ್ಟಾ ಗ್ರಾಮದಲ್ಲಿ ನಡೆದಂತಹ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಅತ್ಯಾಚಾರ ಮಾಡಿದಂತಹ ಆರೋಪಿ, ಜಾರ್ಖಂಡ್ ಮೂಲದ ಆರೋಪಿ, ಹಾಗೂ ಈ ಒಂದು ಪ್ರಕರಣ ಆದ ನಂತರ ಪ್ರಕರಣವನ್ನು ಮುಚ್ಚಿಡುವಲ್ಲಿ ಪ್ರಯತ್ನ ಮಾಡಿದ ಮಾಲೀಕ ವಿಶಾಲ್ ಏನಿದ್ದಾರೆ ಅವರನ್ನು ಕೂಡ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಸದ್ಯ ಈಗ ಏನು ಹೋಮ್ ಸ್ಟೇ ಮಾಲೀಕ ವಿಶಾಲ್ ಏನಿದ್ದಾರೆ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ವಿರಾಜಪೇಟೆ ನ್ಯಾಯಾಲಯ ಜಾಮೀನನ್ನ, ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಈ ಒಂದು ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ ವಿಚಾರಣೆಗೆ ಕರೆದ್ರೂ ಕೂಡ ಬರಬೇಕು, ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಾಕ್ಷ್ಯವನ್ನ ನಾಶ ಮಾಡಬಾರದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೋರ್ಟ್ ಈಗ ನೀಡಿರ್ತಕ್ಕಂಥದ್ದು. ಈ ಒಂದು ಸೂಚನೆಯನ್ನ ನೀಡಿ ಷರತ್ತುಬದ್ಧ ಜಾಮೀನನ್ನ ನೀಡಿರ್ತಕ್ಕಂಥದ್ದು. ಇನ್ನು ಅತ್ಯಾಚಾರ ಆರೋಪಿ ಏನಿದ್ರೆ ಆ ಆರೋಪಿಯ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಜಾರ್ಖಂಡ್ ಮೂಲದ ಆರೋಪಿಯನ್ನ ಇವರು ಕೆಲಸಕ್ಕೆ ಏನು ಹೋಮ್ ಸ್ಟೇಯಲ್ಲಿ ಇಟ್ಕೊಂಡಿದ್ರು, ಆ ಆರೋಪಿ ಅತ್ಯಾಚಾರವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವಿದೇಶಿ ಮಹಿಳೆ, ಅಂದ್ರೆ ಅಮೆರಿಕ ಮೂಲದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ಜೊತೆಗೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಲು ಕೂಡ ಪ್ರಯತ್ನಗಳು ನಡೆದಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಪ್ರಜ್ವಲ್.